ನಿನ್ನನ್ನು ಸಾಕಿ ಬೆಳೆಸಿದವರು ನಾವು. ಅದೇನೇ ಇದ್ರು ನಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಏನಾಗಿತ್ತು ನಿನಗೆ? ಈ ಅಪ್ಪ ಅಮ್ಮನ ನೆನಪು ಬರಲೇ ಇಲ್ಲ ಅಲ್ವಾ ನಿನಗೆ? ನಮ್ಮ ಮುಖ ನಿನ್ನ ಕಣ್ಣು ಮುಂದೆ ಬರಲೇ ಇಲ್ಲ. ಹೇಗೆ ಬರೋಕ್ ಸಾಧ್ಯ? ಪ್ರೀತಿ ಅನ್ನೋದು ಆವರಿಸ್ಕೊಂಡ್ಬಿಟ್ಟಿರುತ್ತೆ ನಿನಗೆ. ನಿಮ್ಗಳ ಕಣ್ಣಿಗೆ ನಾವೆಲ್ಲ ಕಾಣಿಸೋದೇ ಇಲ್ಲ, ಲೆಕ್ಕಕ್ಕೆ ಇರಲ್ಲ ಅಲ್ವಾ? ಅಪ್ಪ ಪ್ಲೀಸ್ ಅಪ್ಪ, ಈ ರೀತಿ ಎಲ್ಲ ಮಾತಾಡಬೇಡಿ. ನೀವು ನಾವು ಎಲ್ಲರ ತರ ಅಲ್ಲ ಅಪ್ಪ. ಪ್ಲೀಸ್ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ. ನೀನು ಎಷ್ಟು ಹೇಳಿದ್ರು ಅಷ್ಟೇ. ನನ್ನ ಮನಸ್ಸು ನಿಮ್ಮಿಬ್ಬರ ಬಗ್ಗೆ ಮುರಿದೋಗಿದೆ. ಮಚ್ಚಿ ಬೀಸಿದ್ರೆ ಒಂದೇ ಏಟು. ಹುಷಾರಾಗಿರಿ. ಅವ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡಬೇಡಿ. ಕುಡ್ದಿದ್ದೀರಾ, ಅದಕ್ಕೆ ಈ ರೋಷ ಆವೇಶ. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ನೀವೇನಾದರೂ ಈ ಊರಿಗೆ, ಅದರಲ್ಲೂ ನಮ್ಮ ಸಾಹೇಬರಿಗೆ ತೊಂದರೆ ಮಾಡೋಕ್ಕೆ ಏನಾದರೂ ಪ್ರಯತ್ನ ಪಟ್ಟರೆ, ನೀವು ಈ ಪ್ರಪಂಚದಲ್ಲಿ ಎಲ್ಲೇ ಇದ್ರೂ ಹುಡುಕೊಂಬಂದು ಹೊಡಿತೀನಿ. ನಮ್ಮ ಸಾಹೇಬರು ದೇವರಂತ ಮನುಷ್ಯ, ಅವ್ರು ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲ. ಪ್ಲೀಸ್ ಹಸೆ ಮಣಿಯರಿ. ಬಟ್ ನಮ್ಮ ಪುಟಾಣಿ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಈ ಊರಲ್ಲೆಲ್ಲ ಅವಳೇ ಟಾಪು. ಮನೇಲಿ ಯಾರ ಹತ್ರ ಬೇಕಾದ್ರೆ ನಾನು ಮಾತಾಡ್ತೀನಿ. ಪ್ಲೀಸ್ ಸ್ವಲ್ಪ ಟೈಮ್ ಕೊಡಪ್ಪ. ಹುಷಾರು ರೀ, ಹಿಂದೆ ಕೂರಿಸಿ. ಒಂದು ನಿಮಿಷ ಇರಿ. ಸ್ವಲ್ಪ ಬೇಗ ರೀ. ಆಯ್ತು ಲಕ್ಷ್ಮಿ. ಚೆನ್ನಪ್ಪ, ಚೆನ್ನಪ್ಪ. ಅಣ್ಣ, ಡೈ ಆ ಮುನ್ಸ್ವಾಮಿ ಈಗ ನಮಗೆ ಬೀಗ ಆಯ್ತಾವ. ಅದಕ್ಕೆ ಅವ್ರ ಪಾರ್ಟಿಯಿಂದ ನಮ್ಗೆ ಅಪೋಸಿಷನ್ ಕ್ಯಾಂಡಿಡೇಟ್ ಹಾಕೋದಿಲ್ಲ ಅಂತ ಪ್ರಾಮಿಸ್ ಮಾಡೋಣ. ಹಂಗಂತ ನಾವು ಅವ್ರ ಪಾರ್ಟಿಯವ್ರನ್ನೆಲ್ಲ ನಂಬಕ್ಕಾಗತ್ತೆ? ಹಾಂ, ರಾಜಕೀಯದಲ್ಲಿ ಯಾವಾಗಲೂ ನಾವು ಹದ್ದಿನ ಕಣ್ಣು ಮಡಿಕೊಂಡಿರ್ಬೇಕು. ತೋಳದ ಬುದ್ಧಿ ಇಟ್ಕೊಂಡಿದ್ರೇ ಯಾಕೆ ಕೆಲಸ ಆಗೋದು? ಅದಕ್ಕೆ ನಾನೊಂದು ಕೆಲಸ ಮಾಡೀವ್ನಿ, ಒಂದು ಪತ್ರ ರೆಡಿ ಮಾಡೀವ್ನಿ. ಅದನ್ನು ತಗೊಂಡೋಗಿ ನೀನು ಮುನ್ಸ್ವಾಮಿ ಕೈ ಕೊಡು. ನಾನು ಫೋನಲ್ಲಿ ಅವನ ಹತ್ರ ಎಲ್ಲ ಮಾತಾಡ್ತೀನಿ. ಗೊತ್ತಲ್ಲ ಇಲ್ಲಿ? ಅಲ್ಲ ಅಪ್ಪಾಜಿ, ಇದನ್ನ ಅಣ್ಣನ ಕೈಲೋ ಅಥವಾ ಬೇರೆ ಯಾರ ಕೈಲೋ ಕಳಿಸ್ಬೋದಲ್ವಾ? ಇದಕ್ಕೂ ನಾನೇ ಹೋಗ್ಬೇಕೆ? ಡೈ ಆ ಮುನ್ಸ್ವಾಮಿ ಅವ್ರ ಮಗಳನ್ನ ನಿನಗೆ ಕೊಡ್ತಾವ್ರೆ, ಅದಕ್ಕೆ ನೀನೇ ಹೋಗ್ಬೇಕಲ್ಲ. ತತ್ತಲ್ಲ ಇಲ್ಲಿ, ತಗೊಳ್ಳ ನಡ್ಲ. ತತ್ತರಿಕೆ, ಇವ್ರಿಗೆ ನನ್ನಲ್ಲಿ ಕಳ್ಸೋಕೆ ಏನಾರ ಒಂದು ಕಾರಣ ಬೇಕು. ವಸು, ನಂಗೆ ತುಂಬಾ ಹೊಟ್ಟೆ ನೋವಾಗ್ತದೆ. ಹಾಸ್ಪಿಟಲ್ಗೆ ಹೋಗೋಣ ಬಾ. ಸರಿ ವಸು, ಕರ್ಕೊಂಡು ಹೋಗ್ತೀನಿ. ಬಾ ಕೂತ್ಕೋ. ನಂಗೆ ಯಾಕೋ ಇಲ್ಲೇ ಡೆಲಿವರಿ ಆಗಂಗಿದೆ, ಬೇಗ ಕರ್ಕೊಂಡು ಹೋಗು ಪ್ಲೀಸ್. ನಾನು ಇದೀನಲ್ಲ, ನಾನು ಕರ್ಕೊಂಡು ಹೋಗ್ತೀನಿ. ಸಮಾಧಾನ ಮಾಡ್ಕೋ. ನಾನು ಇದೀನಲ್ವಾ, ಬಾ, ಹೆದರ್ಕೋಬೇಡ. ಆಗ್ತಿಲ್ಲ. ವಸು, ನೀನ್ ಇಲ್ಲೇ ಕೂತಿರೋ, ನಾನು ಹಾಸ್ಪಿಟಲ್ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ನಾನು ಬರ್ತೀನಿ. ಬೇಡ ವಸು, ಆ ರೋಡ್ ಬೇರೆ ಚೆನ್ನಾಗಿಲ್ಲ. ಅಲ್ಲಿ ಹೋಗ್ತಾ ಆನ್ ದ ವೇ ನಿಂಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಬೇಡ ಬೇಡ, ನಾನೇ ಹೋಗಿ ಡಾಕ್ಟರ್ನ ಇಲ್ಲಿ ಕರ್ಕೊಂಡ್ ಬರ್ತೀನಿ. 5 ನಿಮಿಷ ವಸು, ಬಂದ್ಬಿಡ್ತೀನಿ. ರಾಧಾ, ಬೇಗ ಬಾ. ಅವ್ವ,
ಯಾಕೆ ಹಿಂಗೆ ನೋಡ್ತಿದ್ದೀರಾ? ತಗೊಳ್ಳಿ. ಅಜ್ಜಿ, ನಮ್ಮವರೆಲ್ಲಿ? ಬಾಲ ಎಲ್ಲಿ? ಎಲ್ಲೂ ಕಾಣಿಸ್ತಾನೆ ಇಲ್ಲ. ಆಚೆ ಗಾಡಿ ಹತ್ರ ಇದ್ದಾನೆ. ಯಾಕೆ? ಯಾಕೂ ಇಲ್ಲ. ಬಾಲಂಗೂ ಕಾಫಿ ಕೊಡೋಣ ಅಂತ. ಇಲ್ಲಿ ಕೊಡು, ನಾನೇ ಹೋಗಿ ಕೊಟ್ಟು ಬರ್ತೀನಿ. ನಿನಗೆ ಯಾಕೆ ತೊಂದರೆ? ನೀನು ಕಾಫಿ ಕುಡಿ, ನಾನೇ ಹೋಗಿ ಕೊಟ್ಬಿಡ್ತೀನಿ. ನನ್ನ ಕೆಲಸನ ನಾನೇ ಮಾಡ್ತೀನಿ. ಕುಡಿ. ನಾನೇ ನನ್ನ ಪೂಜೆ ಮಾಡ್ತೀನಿ. ಬಿಡ, ನೀನ್ ಪಾದ ಪೂಜೆ ಮಾಡ್ತೀಯಾ? ಯಾಕ್ರೆ ನಾನ್ ಮಾಡ್ಬಾರ್ದಾ? ಅಜ್ಜಿ ಹೇಳ್ತಿದ್ಲು, ಮದ್ವೆಯಲ್ಲಿ ಮದುಮಗನ ವಿಷ್ಣು ತರ ದೇವ್ರ ಅನ್ಕೊಂಡು ಪೂಜೆ ಮಾಡ್ಬೇಕು ಅಂತ. ನನ್ ಫ್ರೆಂಡು ದೇವ್ರೆ. ನನ್ ಫ್ರೆಂಡು ನಮ್ಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದಾರ ಗೊತ್ತಾ? ಮ್ಯಾಜಿಕ್ ಮಾಡಿ ನನ್ ಮುಖದಲ್ಲಿ ಮತ್ತೆ ಸೀತಮ್ಮನ ಮುಖದಲ್ಲಿ ಸ್ಮೈಲ್ ತಂದಿದ್ದಾರೆ. ನಾನ್ ನನ್ ಫ್ರೆಂಡ್ ಪೂಜೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಇನ್ವಿಟೇಷನ್ ಕಾರ್ಡ್ ಅಲ್ಲಿ ನನ್ನ ನೇಮು ಇದೆ ತಾನೆ. ಈ ಮನೆಯವರಾಗ್ಲಿ ಸುಬ್ಬು ಆಗ್ಲಿ ಇವರೆಲ್ಲ ನನ್ನವರು. ಅವರಿಗೆ ನಿಮ್ಮಿಂದ ಒಂದು ಚಿಕ್ಕ ಪ್ರಾಬ್ಲಮ್ ಕೂಡ ಆಗ್ಬಾರ್ದು. ಅವ್ರು ಹೇಳ್ದ ಹಾಗೆ ನೀವು ಕೇಳಬೇಕು. ಮನೇಲಿ ನೀವು ಇದೀರೋ ಇಲ್ವೋ ಅನ್ನೋ ಹಾಗೆ ಸೈಲೆಂಟ್ ಆಗಿ ಇದ್ಬಿಡ್ಬೇಕು. ಆಯ್ತಾಯ್ತಾಯ್ತು, ನೀನ್ ಹೇಗೆ ಹೇಳ್ತೀಯೋ ಹಾಗೆ ಹೇಳ್ತೀವಮ್ಮ. ಮತ್ತೆ ನೀನು ಇನ್ನೊಂದ್ಸರಿ ಹಾಗೇನಾದ್ರೂ ನಿಮ್ ತಾಯಿ ಬಗ್ಗೆ ಮಾತಾಡಿದ್ರೆ ನಿನ್ನ ಜೈಲಿಗೆ ಹಾಕ್ಸ್ಬಿಡ್ತೀನಿ. ಪ್ರಪಂಚದಲ್ಲಿ ಕಣ್ಣಿಗೆ ಕಾಣೋ ದೇವ್ರು ಅಂದ್ರೆ ಅದು ತಾಯಿನೇ. ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಭೂಮಿ ಮೇಲೆ ಯಾರಾದ್ರೂ ಪುಣ್ಯವಂತರು ಇದ್ದಾರೆ ಅಂದ್ರೆ ಅದು ತಾಯಿ ಜೊತೆಗಿರೋರೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್, ನೀವು ಹೇಳಿದ್ದೆಲ್ಲ ಅರ್ಥ ಆಯ್ತು. ಸರಿ, ಪದ್ದು ಅಂಕಲ್ ಕರೀತಿದ್ದಾರೆ, ಬನ್ನಿ. ಬರ್ತೀವಿ, ನಡಿಯ ಬಾರೋ ಹೋಗೋಣ. ಸರಿ ನೋಡಿ. ನೀನ್ ನನ್ನ ಮಗಳೇನಾ? ನೀನ್ ಈ ರೀತಿ ಬದುಕಲಿ ಅಂತ ನಾನು ನಿನ್ನನ್ನು ಹೆತ್ತಿದ್ದು. ಯಾಕೆ ಹೀಗೆ ಮಾಡ್ತಾ ಇದೀಯಾ? ಏನಾಯ್ತು ನಿನಗೆ? ನಾನೇನ್ ಮಾಡಿದೆ? ಏನ್ ಮಾಡಿದ್ಯಾ? ಈ ಮಾತನ್ನ ತಾತನ ಮುಖ ನೋಡ್ಕೊಂಡು ಹೇಳು. ಮಾವ ಈ ಮನೆಗೆ ದೇವ್ರಿದ್ದಾಗೆ. ಅವ್ರು ಇಲ್ಲಿರೋದ್ರಿಂದನೇ ಈ ಮನೆ ನನಗೆ ಯಾವಾಗ್ಲೂ ದೇವಸ್ಥಾನ ತರ ಕಾಣುತ್ತೆ. ಅಂಥದ್ರಲ್ಲಿ ದುಡ್ಡಿಗೋಸ್ಕರ ಮಾವ ಬದುಕಿಲ್ಲ ಅಂತ ಡೆತ್ ಸರ್ಟಿಫಿಕೇಟ್ ಮಾಡಿಸಿದವಳು ಇವಳು.